ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಟ್ ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ಒಂದು ಸಣ್ಣ ಸಂಚಿಕೆಗೆ ನೇರವಾಗಿ ನಾವು ಹೋಗುವುದಾದರೆ, ಎ ಮೆಸೇಜ್ ಫ್ರಮ್ ಅ ಇಮೇಜ್, ಒಂದು ಇಮೇಜ್ನ ಮೂಲಕ ಒಂದು ಮೆಸೇಜನ್ನು ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಇಮೇಜನ್ನು ಗಮನಿಸಿ. ಇಮೇಜಿನಲ್ಲಿ ಶ್ರೀಮಂತ ಒಬ್ಬ ಬಡವನಿಗೆ ಆಶ್ರಯವನ್ನು ಕೊಡುವಂಥ ಅಥವಾ ಪೋಷಿಸುವಂತಹ ಪ್ರಯತ್ನವನ್ನು ಮಾಡುತ್ತಿರುವಂತೆ ತೋರಿದರೂ ಸಹ, ತದನಂತರ ಬಡವ ಆ ಒಂದು ಗಳಿಕೆಯನ್ನು ಶ್ರೀಮಂತನಿಗೆ ನೀಡುತ್ತಿದ್ದಾನೆ. ಅದು ಪ್ರತ್ಯಕ್ಷವಾಗಿಯೂ ಇರಬಹುದು ಅಥವಾ ಪರೋಕ್ಷವಾಗಿಯೂ ಇರಬಹುದು. ಅಂದರೆ ಶ್ರೀಮಂತರಿಂದ ಗಳಿಸಿದಂತಹ ಹಣವನ್ನು ಬಡವ ಪರೋಕ್ಷವಾಗಿಯೂ ಆದರೂ ಕೂಡ ಶ್ರೀಮಂತರನ್ನೇ ತಲುಪುವಂತೆ ಖರ್ಚನ್ನು ಮಾಡ್ತಾ ಇದ್ದಾನೆ, ವೆಚ್ಚವನ್ನು ಭರಿಸ್ತಾ ಇದ್ದಾನೆ ಎಂಬುದು ಈ ದಿನದ ಸ್ಪಷ್ಟ ಸಂದೇಶ ಸ್ನೇಹಿತರೆ. The earning what we received from the rich people is reaching them only, not a poor people, in the sake of lifestyle or with the sake of living style we can say. ಬೆಳಗ್ಗೆಯಿಂದ ಸಂಜೆವರೆಗೂ ಬಡವ ಕಷ್ಟಪಟ್ಟು ದುಡಿದಿರ್ತಾನೆ, ಬೆವರು ಸುರಿಸಿ ದುಡಿದಿರ್ತಾನೆ. ಆತ ಸಂಜೆ ತನ್ನ ರಿಲ್ಯಾಕ್ಸೇಷನ್ಗೋಸ್ಕರ ಅಥವಾ ತನ್ನ ಒಂದು ಮನಸ್ಥಿತಿಯ ಬದಲಾವಣೆಗೋಸ್ಕರ ಎಲ್ಲೋ ಒಂದು ವೈನ್ ಸ್ಟೋರ್ನಲ್ಲೋ, ಒಂದು ಬಾರ್ನಲ್ಲೋ ಅಥವಾ ಒಂದು ರೆಸ್ಟೋರೆಂಟ್ನಲ್ಲೋ ಆ ಗಳಿಕೆಯ 50% ಅಥವಾ 30% ಹಣವನ್ನು ವೆಚ್ಚ ಮಾಡಿದರೆ, ಅಂತಹ ಸ್ಥಳಗಳಲ್ಲಿ ಆ ಗಳಿಕೆಯ ಲಾಭ ಶ್ರೀಮಂತನ ಪಾಲಾಗಿಯೇ ಆಗುತ್ತದೆ. ಅದು ನೇರವಾಗಿ ತಲುಪುವಂತಹ ಉದಾಹರಣೆ. ಹಾಗೆ ಪ್ರಾವಿಷನ್ ಸ್ಟೋರನ್ನು ತೆಗೆದುಕೊಂಡಾಗ ನಾವು ಖರೀದಿಸುವಂತಹ ವಸ್ತುಗಳ ಅಂಗಡಿಯ ಮಾಲೀಕರಾರು, ಮಾಲೀಕನ ಸ್ಟೇಟಸ್ ಹೇಗಿದೆ, ಮಾಲೀಕನ ಪರಿಸ್ಥಿತಿ ಹೇಗಿದೆ ಎಂಬುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ. ಒಂದು ಸಣ್ಣ ಚಿಲ್ಲರೆ ಅಂಗಡಿಯಲ್ಲಿ ನಾವು ಕೊಂಡುಕೊಂಡರೆ ನಾವು ಅದಕ್ಕೆ ಎಕ್ಸ್ಟ್ರಾ ಹೇಳ್ತಾರೆ, ಸಿಟಿ ಹೋದರೆ ಕಡಿಮೆ ಅಂತೆ. ಆ ಫೀಲಲ್ಲಿ ನಾವೇನು ಮಾಡ್ತೀವಿ, ಒಂದು ಯಾವುದೋ ಒಬ್ಬ ದೊಡ್ಡ ಮಾಲೀಕತ್ವ ಹೊಂದಿರುವಂತಹ ಪ್ರಾವಿಷನ್ ಸ್ಟೋರ್ಸ್ಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ಸ್ಗಳಂತ ನಾವೇನು ಹೇಳ್ತೀವಿ, ಅಲ್ಲಿ ಹೋಗಿ ಸ್ಪೆಂಡ್ ಮಾಡ್ತೀವಿ. ಆದರೆ ಮೂಲತಃ ಅಂತಹ ಸೂಪರ್ ಮಾರ್ಕೆಟ್ಗಳ ಓನರ್ ಯಾರಾಗಿರ್ತಾರೆ? ಒಬ್ಬ ಬಡವ ಅಂತೂ ಖಂಡಿತವಾಗಿಯೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆ ಲಾಭವನ್ನು ಪಡೆದುಕೊಳ್ಳುವವರು ಶ್ರೀಮಂತರೇ ಆಗಿರ್ತಾರೆ. ಅದೇ ರೀತಿ ನಾವು ಖರ್ಚು ಮಾಡುವ ಸ್ಥಳ, ಆ ಸ್ಥಳದ ಮಹಿಮೆ, ಆ ಸ್ಥಳದ ಅವಶ್ಯಕತೆ, ಆ ಸ್ಥಳದ ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ಬಹಳ ಪ್ರಮುಖವಾಗಿ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಅದನ್ನೇ ನಾವು ಈ ಒಂದು ಇಮೇಜ್ನಲ್ಲಿ ಹೇಳ್ತಾ ಇದ್ದೀವಿ. ಶ್ರೀಮಂತರು ಬಡವರಿಗೆ ಕೊಡುವಂತೆ ತೋರ್ಪಡಿಸಿದರೂ ಕೂಡ ಬಡವ ತಿಳಿದೋ ತಿಳಿಯದೆಯೋ ಆ ಶ್ರೀಮಂತನ ಪಾದಕ್ಕೇನೆ ತನ್ನ ಗಳಿಕೆಯನ್ನು ಕಳೀತಾ ಇದ್ದಾನೆ, ಕೊಡ್ತಾ ಇದ್ದಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ದಯಮಾಡಿ ಈ ಒಂದು ಇಮೇಜ್ನ ಗಮನವಿಟ್ಟು ಅರ್ಥೈಸಿಕೊಳ್ಳಿ. ಹಾಗೆ ನಮ್ಮ ಅಥವಾ ಒಬ್ಬ ಬಡವನ ಗಳಿಕೆ ಶ್ರೀಮಂತನ ಪಾಲಾಗೋದನ್ನು ತಪ್ಪಿಸಿ, ಆಗಷ್ಟೇ ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ಸ್ಥೈರ್ಯ ಅಥವಾ ಸಾಮಾಜಿಕ ಸಮತೋಲನವನ್ನು ನಾವು ಕಂಡುಕೊಳ್ಳಲು ಸಾಧ್ಯ ಎಂಬ ಸ್ಪಷ್ಟ ಸಂದೇಶದೊಂದಿಗೆ hereby we are signing out from the channel Way to Success GSN by Satish Master from Mysore. Kindly support the channel through your comments. Thank you so much.